ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗಿನ ತಿಂಡಿ ರೆಡಿ ಮಾಡ್ತಾ ಇದ್ದಾನೆ. ಇವತ್ತು ನನಗೆ ಇಡ್ಲಿ ಹಾಗೆ ಇಲ್ಲಿ ಟೀ ಆಗ್ತಾಯಿದೆ. ಟೀ ರೆಡಿ ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದಾನೆ. ಹಾಗೆ ಕೆಂಪು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದಾನೆ. ಯಾವಾಗಲೂ ನಾನು ವೈಟ್ ಚಟ್ನಿನೇ ಮಾಡೋದು, ಇವತ್ತು ಮಾತ್ರ ಕೆಂಪು ಚಟ್ನಿನ ಮಾಡೋದು. ನಾನು ಯಾವಾಗಲೂ ಕಾಯಿ ಮೆಣಸಿನ ಚಟ್ನಿ ಮಾಡ್ತಾಯಿದ್ದೆ. ಇವತ್ತು ರೆಡ್ ಚಿಲ್ಲಿ ಏನಿದೆ ನೋಡಿ ಅದರ ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ಬೆಳಿಗ್ಗೆ ಈ ರೀತಿ ಇರ್ತದೆ, ಮತ್ತು ಇನ್ನು ಸ್ವಲ್ಪ ಹೊತ್ತಾದಾಗ ಫುಲ್ ಚೇಂಜ್ ಆಗ್ತದೆ. ಇದೊಂದು ಮೇಜು. ಇಲ್ಲಿ ಯಾವ ವಸ್ತು ಇಲ್ಲ, ಯಾವ ವಸ್ತು ಇದೆ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ವಸ್ತುಗಳು ಕೂಡ ಇದೆ. ಈಗ ಇದನ್ನು ಕ್ಲೀನ್ ಮಾಡಬೇಕು. ಇದನ್ನು ಎಷ್ಟೇ ಕ್ಲೀನ್ ಮಾಡಿದರೂ ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಹಾಗೇ ಇರ್ತದೆ. ಸೊ ಕೀ ಬಂಚ್ ನೇತಾಡಿಸೋದಕ್ಕೆ ಅಂಥೇಳಿ ಇದನ್ನು ಇಟ್ಕೊಂಡು ಬಂದಿದ್ದಾನೆ ಮೊನ್ನೆ. ಸೊ ಮನುಷ್ಯನವರು ಹೋಗಿ ಆಯಿತು, ಮನುಷ್ಯ ಮತ್ತು ಮನುಷ್ಯನಪ್ಪ ಹೋಗಿ ಆಯಿತು. ಇನ್ನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ ಅಲ್ವ ಆಗಲೇ. ನೋಡಿ, ಕೆಂಪು ಚಟ್ನಿ, ಇಡ್ಲಿ. ಬೆಳಿಗ್ಗೆ ತಿಂಡಿ ಮಾಡಿ ಇಟ್ಟಿದ್ದಾನೆ. ನನ್ನ ಮುಖ ದಪ್ಪ ಕಾಣಿಸ್ತಾ ಇದೆ ಅಲ್ವಾ, ತುಂಬ ದಪ್ಪ ಆಗಿದೆ ಅಂತ ಅನಿಸ್ತಾ ಇದೆ. ಹೌದು, ನನಗೆ ಸ್ವಲ್ಪ ಇಲ್ಲಿ ಕುತ್ತಿಗೆ ನೋವು, ಯಾಕೆ ಅಂತ ಗೊತ್ತಿಲ್ಲ. ನನಗೆ ಒಂದು 3-4 ದಿನ ಆಯಿತು ಕುತ್ತಿಗೆ ಸ್ವಲ್ಪ ಇಲ್ಲಿ ನೋವಿದೆ. ಎಲ್ಲರೂ ಹೇಳಿದರು ಮಲಗಿದ್ದೇನೋ, ದಿಂಬಿಟ್ಟು ಮಲಗಿದ್ದು ನಿನಗೆ ಆಗಲಿಲ್ಲ ಕಾಣಬೇಕು ಅಂತ. ಸೊ 2 ದಿನದಿಂದ ಟ್ರೈ ಮಾಡ್ತಾ ಇದ್ದೇನೆ ದಿಂಬು ಇಡದೆ ಮಲಗಬೇಕು ಅಂತೇಳಿ. ಸೊ ಇಲ್ಲಿ ತುಂಬ ನೋವ್ತಾ ಇದೆ, ಹಾಗಾಗಿ ಮುಖ ದಪ್ಪ ಆಗಿರ್ಬೋದು ಅಂತ ನನ್ನ ಅನಿಸಿಕೆ, ಗೊತ್ತಿಲ್ಲ. ಮನುಷ್ಯ ಅಲ್ಲಿ ಏನಂದರೆ ಅಡಿಗೆ ರೂಮಲ್ಲಿ ಅಲ್ಲಿ ನೋಡಿ ಕೆಲಸ ಮಾಡ್ತಾ ಇದ್ದಾಳೆ ಮನುಷ್ಯ. ಸೊ ಇಲ್ಲಿ ಹಾಗಲಕಾಯಿ ಏನಿದೆ ನೋಡಿ ಅದರ ಪದಾರ್ಥ ಆಗ್ತಾರೆ. ಸೊ ಅಲ್ಲಿ ನೋಡಿ ಮೊಬೈಲ್ ಕೂಡ ಇದೆ, ಕೆಲಸ ಆಗಬೇಕಲ್ವಾ. ಸೊ ಈ ಪದಾರ್ಥ ರೆಡಿ ಆಗ್ತಾ ಇದೆ. ಹಾಗೆ ಬೆಳಿಗ್ಗೆ ತಿಂಡಿ ಇಡ್ಲಿ ಮಾಡಿದ್ದೆ. ಸೊ ಅದ ನಂತರ ಯಾವ ಕೆಲಸ ಕೂಡ ಮಾಡಲಿಲ್ಲ. ಇವತ್ತು ಪಾತ್ರೆ ತೊಳಿಲಿಕ್ಕೆ ಅಂತ ಒಬ್ಬರನ್ನು ಕರೆದಿದ್ದೆ ನಾನು. ಇವರೇ ನಮ್ಮ ಕೆಲಸದವರು, ಪಾತ್ರೆ ತೊಳೆಯುವುದು. ಸೊ ಭಾರಿ ಕಷ್ಟದಿಂದ ಪಾತ್ರೆ ತೊಳಿತಾ ಇದ್ದಾರೆ. ತೊಳೆದಾದ ನಂತರ ನಾವು ಒಳಗೆ ಬರೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಆಮೇಲೆ ಏನು ಹೇಳೋದು, ಬಿಸಿಲು ನೋಡಿ, ತುಂಬ ಬಿಸಿಲಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಬಂತು ನೋಡಿ. ಸೊ ಅದಕ್ಕೆ ಕೂಡ ಸ್ವಲ್ಪ ಹಾಕಿದೆ. ಬಿಸಿಲು ತುಂಬಾ ಬಿಸಿಲಿದೆ, ಈಗ ಸೆಕೆಗಾಲ ಅಲ್ವಾ. ಸೊ ಹಾಗಾಗಿ ಬಿಸಿಲಿದೆ. ಇಲ್ಲಿ ಕಾರಿಗೆ ಸ್ವಲ್ಪ ನೆರಳಿರಲಿ ಅಂತ ಇದನ್ನು ಹಾಕಿದ್ದಾನೆ, ಈ ಬ್ಯಾನರನ್ನು ಹಾಕಿದ್ದಾನೆ. ನಾನು ಆಗ ಇಲ್ಲಿ ಕ್ಲೀನ್ ಮಾಡಿ ಹೋದದ್ದು ನೋಡಿ. ಇಲ್ಲಿ ಕ್ಲೀನ್ ಮಾಡಿ ನಾನು ಈ ಬುಟ್ಟಿ ಏನಿದೆ ನೋಡಿ ಇದರ ಮೇಲೆ ಹಾಕಿದೆ. ಬಟ್ ಇದನ್ನು ಒಂದೇ ಕಡೆ ಮಾಡಿಟ್ಟಿದ್ದೆ ನೋಡಿ, ಇದನ್ನೆಲ್ಲ ಆ ಕಡೆ ಈ ಕಡೆ ಮಾಡಿಟ್ಟಿದ್ದೆ. ಕೋಳಿ ಬಟ್ಟೆ ಎಲ್ಲ ಕೆಳಗೆ ಬಿದ್ದಿದೆ ಬಟ್ಟೆ. ಮನುಷ್ಯ ಕರಿಮೆಣಸು ತೆಗಿತಾ ಇದ್ದಾಳೆ. ಸ್ವಲ್ಪ ಹೆಲ್ಪ್. ಅದೇ ಒಳ್ಳೆ ಮೆಣಸಲ್ಲ, ಇದು ಎಂತ ಪೆಪ್ಪರ್. ಕರಿಮೆಣಸು ಮಾರೆ. ಕರಿಮೆಣಸಲ್ಲನಾ ಇದಕ್ಕೆ ಎಂತ ಹೇಳುದು? ಕರಿಮೆಣಸು ಮಾರಾಯ. ಹೌದಾ? ಓಕೆ.
ಸೊ ಅವಳ ಜೊತೆ ನಾನು ಕೂಡ ಸ್ವಲ್ಪ ತೆಗಿತಾ ಇದ್ದೇನೆ ನೋಡಿ. ಸೊ ನಾವು ಇಬ್ಬರು ಸಹ ಮಂಗಗಳಲ್ಲ, ನಾವು ಸ್ಟ್ಯಾಂಡ್ ತರಬಹುದಿತ್ತಲ್ಲ. ನೀವು ಹೋಗಿ ತನ್ನಿ, ಬೇಡ ಮೊಬೈಲ್ ತಂದು ಕೊಡ್ತೇನೆ. ಅಲ್ಲ, ಹೋಗ್ಲಿಕ್ಕಿಲ್ಲ ನನಗೆ, ಸಾಕು, ಬೇಡ. ಈಗ ಸೊ ಇಲ್ಲಿ 2 ತೆಂಗಿನ ಗರಿ ಬಿದ್ದಿದೆ. ಸ್ವಲ್ಪ ಇಲ್ಲಿ ಇದೆ ನೋಡಿ ಕರಿಮೆಣಸು. ನಂಗೆ ಮಾತಾಡ್ಲಿಕ್ಕೆ ಹೋಗುದು. ಇವರಿಗೆ ಕಾಲಿಗೆ ತಾಗಿ ನನಗೆ ಒಮ್ಮೆ ಜೀವ ಹೋದಾಗೆ ಆಯಿತು ಮಾರಿ. ಜೀವ ಅಲ್ಲ, ಅದು ಜೀವ. ಅದು ನಾನು ತುಳಲ್ಲಿ ಹೇಳಿತ್ತು ಜೀವ. ನನ್ನ ಜೀವ ಉಂಟಲ್ಲ, ಅದು ಒಮ್ಮೆ ಹಾರಿ ಹೋಯ್ತು ಅಂತ ಆಯ್ತು. ಅಮ್ಮ ದೇವರೇ, ನಿಮ್ಮ ದೃಷ್ಟಿ ಆದ್ರೆ ನಿಮ್ಮ ದೃಷ್ಟಿ ಆದ್ರೆ ಆ ಕಡೆಯ ಮನೆಯ ಲೈಟಿಂಗ್ ಕಾಣಿಸ್ತಾ ಇದೆ ನೋಡಿ. ಓ, ಇಲ್ಲಿದೆ ಮನೆ ನೋಡಿ ಹೇಗೆ ಕಾಣಿಸ್ತಾ ಇದೆ. ಅವರ ಕಿಟಕಿ ಕಾಣಿಸ್ತಾ ಇದೆ. ಮೇ ಬಿ ಅವರು ಒಬ್ಬರಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಹೌದು, ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ನಾನಿನ್ನು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ಗಂಟೆ ಸುಮಾರು 10 ಆಯಿತು. 10 ಇವಳಿಗೇನು ಬೇರೆ ಕೆಲಸ ಇಲ್ಲ. ಇಲ್ಲಿ ನೋಡಿ, ಮೊಟ್ಟೆ ಇಡ್ತಾಳೆ, ಇಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಇಷ್ಟು ಶುಂಠಿ ಸಿಕ್ತು, ಎಲ್ಲ ಚೆನ್ನಾಗಿ ಬಕೆಟಲ್ಲಿ ಹಾಕಿ ತೊಳೆದೆ. ಸೊ ಇಷ್ಟು ಸಿಕ್ತು ನೋಡಿ. ಈಗ ಈ ಮೇಜನ್ನ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಇನ್ನು ಎಷ್ಟು ದಿನ ಬರ್ತದೆ ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಈ ಟಿ ವಿ ಅವನು ಯಾವಾಗ ಬರ್ತಾನಂತ ಗೊತ್ತಿಲ್ಲ ನೋಡಿ. ಇದು ಕೂಡ ಹಾಗೆ, ಫ್ರಿಡ್ಜ್ ಮೇಲೆ ಎಲ್ಲ ವಸ್ತುಗಳಿದೆ, ಯಾವುದು ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ, ಎಲ್ಲವೂ ಇದೆ. ಇದನ್ನೀಗ ಕ್ಲೀನ್ ಮಾಡ್ತೇನೆ, ನೋಡೋಣ. ಇಲ್ಲಿ ಕೂಡ ಕ್ಲೀನ್ ಮಾಡಿದೆ. ಕೊಲೀಜಿಂದ ಬಂದ್ಲು ನೋಡಿ, ಕೊಲೀಜ್ ಮುನಿಷಿಗೆ ಕೊಲೀಜಿಗೆ ಹೋಗುದಲ್ಲ, ಕೊಲೀಜಿಂದ ಬಂದು ನೋಡಿ ಸಂತೆಗೆ ಹೋಗಿದ್ದಾಳೆ. ಸಂತೆ ಇವಳು. ಇದು 2 ತಕೊಂಡು ಬರ್ಲಿಕ್ಕೆ ಹೇಳಿದ್ದು ನಾನು ಅವಳಲ್ಲಿ. ಆ್ಯಕ್ಚುಲಿ 2 ಬಾಕ್ಸ್ ಬೇಕಿತ್ತು ನನಗೆ, ಹಾಗೆ 2 ಇಟ್ಕೊಂಡು ಬಾ ಅಂತ. ಇದಕ್ಕೆ ಎಷ್ಟು 20 ರೂಪೀಸ್ ಅಲ್ಲ? 40 ರೂಪೀಸ್ ಆಯ್ತು. ಅವ್ರ ಅಂಗಡಿಯವರು ಹೇಳುದು, ನಾನು 100 ರೂಪಾಯಿ ಕೊಟ್ಟೆ ಅವರಿಗೆ, ಅದಕ್ಕೆ ಹೇಳುದು 60 ರೂಪಾಯಿ ಆಯ್ತು, 40 ರೂಪಾಯಿ ಪ್ಲಾಸ್ಟಿಕ್ಗೆ, 100 ರೂಪಾಯಿ ಸರಿ ಆಯ್ತು. ಎದುರಿಗೆ ಆಯ್ತು ಅಂತ ಕೇಳ್ತಿದ್ದಾರೆ. ಮತ್ತೆ ನೀನು ಮಂಗ ಆಗ್ತೀಯ ಅಂತ ನೋಡಿದ್ರು ಅವರು. ಹಾಗೆ 2 ಐಸ್ ಕ್ರೀಮ್ ತೆಗೆಯೋದು ನೋಡಿ. 2 ಐಸ್ ಕ್ರೀಮ್ ಗಡ್ಬಡ್ ಅಂತ ಬರ್ದಿದೆ ಅದರಲ್ಲಿ. ಗಡ್ಬಡ್ ಪನ್ಗಿತ್ತೆ ನಾವು ಕಡೆ ಕುಚ್ತ ಗಡ್ಬಡೆ ದಯಾ, ಕುಚ್ತ ಗಡ್ಬಡೆ. ಅದೊಂದು ಇಂಪಾರ್ಟೆಂಟ್, ಊಟ ಮಾಡಬೇಕಲ್ಲ. ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.